ಅಯ್ಯಯ್ಯೋ ಹೆಂಡತಿ ಹೊಡಿತಾಳೆ ಸ್ವಾಮಿ ಕಾಪಾಡಿ. ಇದು ರೌಡಿ ಶೀಟರ್ ಪರಿಸ್ಥಿತಿ. ರೌಡಿ ಶೀಟರ್ ಪರಿಸ್ಥಿತಿ ನೋಡಿ ಸ್ವತಃ ಪೊಲೀಸ್ನವರೇ ಶಾಕ್ ಆಗಿದ್ದಾರೆ. ಈ ರೌಡಿ ಶೀಟರ್ ಕತೆ ಹೆಂಗೆ ಅಂದರೆ, ಮನೆಯಲ್ಲಿ ಇಲಿ ಬೀದಿಯಲ್ಲಿ ಹುಲಿ ಅಂತಾರಲ್ಲ ಹಂಗೆ ರೌಡಿ ಶೀಟರ್ ಪರಿಸ್ಥಿತಿ ನೋಡಿ ಪೊಲೀಸ್ನವರೇ ಶಾಕ್ ಆಗಿದ್ದಾರೆ. ರೌಡಿ ಶೀಟರ್ಗೆ ಕುರುಪ್ ಹಾಕಿ ಕೈ ಮುರಿದಿದ್ದಾರೆ ಮೊದಲ ಪತ್ನಿ. ಜೆ ನಗರ ಠಾಣಾ ರೌಡಿ ಶೀಟರ್ ಸೈಯದ್ ಅಸ್ಕರ್ಗೆ ಈಗ ಸರಿಯಾದಂತಹ ಶಾಸ್ತಿಯಾಗಿದೆ. ಎರಡನೇ ಪತ್ನಿಯಿಂದ ದೂರ ಇರುವಂತೆ ತಾಕೀತನ್ನು ಮಾಡಿದ್ಲಂತೆ ಮೊದಲ ಹೆಂಡತಿ. ಆದರೆ ಆತ ತನ್ನ ಹಳೆ ಬುದ್ಧಿ ಬಿಟ್ಟಿಲ್ಲೇನೋ. ಎಷ್ಟೇ ಹೇಳಿದರೂ ಕೇಳದೇ ಇದ್ದಿದ್ದಕ್ಕೆ ಪತಿ ಮೇಲೆ ಹಲ್ಲೆ ಆಗಿದೆ. ಎರಡನೇ ಪತ್ನಿ ಜೊತೆ ಬಂದು ಈಗ ದೂರನ್ನು ಕೊಟ್ಟಿದ್ದಾನೆ ರೌಡಿ ಶೀಟರ್. ಜೆ ನಗರ ಠಾಣೆಗೆ ಈಗ ಸೈಯದ್ ಅಸ್ಕರ್ ದೂರನ್ನು ಕೊಟ್ಟಿದ್ದಾನೆ. ಸಾಕಷ್ಟು ಜನ ನಾನು ದೊಡ್ಡ ರೌಡಿ, ನನಗೆ ಸಾಕಷ್ಟು ಹವಾ ಇದೆ ಅಂತ ಹೇಳಿಬಿಟ್ಟು ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇರ್ತಾರೆ. ಆದರೆ ಆ ರೌಡಿಗಳು ಮನೆಯಲ್ಲಿ ಇಲಿ ಬೀದಿಯಲ್ಲಿ ಹುಲಿ ಅಂತ ಒಂದು ಮಾತಿದೆಯಲ್ಲ, ಆ ರೀತಿ ಅಂತ ಕಾಣಿಸುತ್ತೆ. ನೋಡಿ, ಎರಡು ಜನ ಹೆಂಡ್ತಿದ್ದಿರು ಬೇರೆ ನೋಡಿ, ಕೈ ಕಾಲು ಮುಖ ಎಲ್ಲ ನೋಡೋಂಗೆಲ್ಲ ಇವನು ರೌಡಿ ಶೀಟರ್ ಅಂತೆ. ಒಂದು ಕಡೆ ಹೆಂಡ್ತಿ ಅಲ್ಲಿ ಹೊಡೆದಿರೋದು, ಕುರುಪ್ ಹಾಕಿರೋದು, ಇರಾಬಾರ ಜಾಗಕ್ಕೆಲ್ಲ ಕುರುಪ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಪೊಲೀಸ್ ಸ್ಟೇಷನಿಗೆ ಬಂದು ನನ್ನನ್ನು ಕಾಪಾಡಿ ಪೊಲೀಸರೇ ಅಂತ ಬೇಡ್ಕೊಳ್ತಾ ಇದ್ದಾರೆ. ಆರಕ್ಷಕರೇ ಈಗ ಶಾಕ್ ಆಗಿದ್ದಾರೆ. ಹೇಳಕ್ಕೆ ಇವನು ರೌಡಿ ಶೀಟರು, ಆದರೆ ಇವನ ಕೈಲಿ ಏನೂ ಆಗಲ್ಲ. ಹೆಂಡತಿ ಹತ್ರನೇ ಒದೆ ತಿನ್ಕೊಂಡು ಬಂದಿದ್ದಾನೆ ಅಂತ ಸಹಜವಾಗಿ ಎಲ್ರಿಗೂ ಕೂಡ ಅನಿಸುತ್ತೆ. ನೋಡಿ, ಅದೃಷ್ಟೊಳಗೆ ಗಮನಿಸ್ತಾ ಇದ್ದೀರಾ, ಅವರು ತಲವಾರು ಹಿಡ್ಕೊಂಡು ಸರಿಯಾಗಿ ಆವಾಜ್ ಹಾಕ್ತಾ ಇದ್ದಾರೆ. ಇದು ಮೊದಲ ಪತ್ನಿ ಅಂತ ಕಾಣಿಸುತ್ತೆ. निकाले तो मम नलडच बाहर जना अब 2 दिन में देख ले, खाली 3 दिन का जरिया को खराब करने का जरिया, ये गुस्सा भी जरिया, ये टूल्स का जरिया, ये टूल्स है। ये कहीं तो ये देखो, ये कहीं तो अदालत एक मुंडी बाहर आ जाना, 2 मुंडी बाहर रहना. ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ, ಸಾಕಷ್ಟು ಜನ ರೌಡಿ ಶೀಟರ್ಗಳು ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇರ್ತಾರೆ, ಹವಾ ಮೇಂಟೈನ್ ಮಾಡ್ತಾ ಇರ್ತಾರೆ. ಆದರೆ ಕೆಲವು ರೌಡಿ ಶೀಟರ್ಗಳು ಬೀದಿಯಲ್ಲಿ ಮಾತ್ರ ಹುಲಿ, ಮನೆಯಲ್ಲಿ ಇಲಿ ಥರ ಇರ್ತಾರೆ ಅನ್ಲಿಕ್ಕೆ ಈ ಸೈಯದ್ಯ ಸಾಕ್ಷಿನ ಹೆಂಗೆ ಅಂತ ಇರ್ಬೋದು ಸಚಿನ್. ಯಾಕಂತೇಳಿದ್ರೆ ಸಾಕಷ್ಟು ಬಾರಿ ಏನು ರಸ್ತೆಗಳಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಜನರ ಮಧ್ಯೆ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಹವಾ ಮೇಂಟೈನ್ ಮಾಡಿ ಗಲಾಟೆ ಮಾಡುವಂಥದ್ದು ಸಾಮಾನ್ಯವಾಗಿರುತ್ತೆ. ಆದರೆ ಮನೆಗೆ ಹೋದಂಥ ವೇಳೆಯಲ್ಲಿ ಹೆಂಡತಿ ಮುಂದೆ ಸೈಲೆಂಟ್ ಆಗ್ತಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇರುವಂತಹದ್ದು. ಹಾಗೆ ಇದು ಕೂಡ ಒಂದಂತ ಹೇಳ್ಬೋದು. ಯಾಕಂದರೆ ರೌಡಿ ಶೀಟರ್ ಸೈಯದ್ ಅಸ್ಗರ್ ಎನ್ನುವಂತಹ ವ್ಯಕ್ತಿ ಕಳೆದ ಕೆಲವು ವರ್ಷಗಳ ಹಿಂದೆ ಏನೋ ಒಂದು ಮದುವೆಯೇ ಆಗಿರ್ತಾನೆ. ಮದುವೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಇಬ್ಬರು ಕೂಡ ದಿನ ಕಳೆದಂತೆ ಕೂಡ ಕೆಲವು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾರೆ. ಗಾಂಜಾ ಪೆಡ್ಲಿಂಗ್ ಮಾಡುವಂತಹದ್ದು, ಮನೆ ಕಳ್ಳತನ ಮಾಡುವಂಥದ್ದು, ಹೀಗೆ ವಿವಿಧ ರೀತಿಯಾದಂಥ ಒಂದು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಜೈಲಿಗೂ ಕೂಡ ಹೋಗಿ ಬಂದಿರ್ತಾರೆ. ಹೀಗೆ ಹವಾ ಮೇಂಟೈನ್ ಮಾಡುವಂಥ ಉದ್ದೇಶದಿಂದ ಆಗಾಗ ಅವ್ರ ಮೇಲೆ ಕೂಡ ಹಲ್ಲೆಯನ್ನು ಮಾಡ್ತಾರೆ. ಇದರಿಂದ ಜೈಲಿಗೆ ಹೋಗಿ ಬಂದ ನಂತರ ಈತ ಏನು ಆಕೆಯಿಂದ ದೂರವಾಗಿದ್ದು ಎರಡನೇ ಮದುವೆ ಆಗಿರ್ತಾನೆ. ಈಕೆಗೆ ಗೊತ್ತಾಗಿರೋದಿಲ್ಲ. ಆಗ ಎರಡನೇ ಹೆಂಡತಿಯ ಜೊತೆ ಓಡಾಡ್ಕೊಂಡಿರುವಂಥ ವೇಳೆಯಲ್ಲಿ ಈಕೆಗೆ ಮೊದಲನೇ ಹೆಂಡತಿಗೂ ಕೂಡ ವಿಚಾರ ತಿಳಿಯುತ್ತೆ. ಆಗ ಆಕೆ ಬಂದು ಇವನನ್ನು ಪ್ರಶ್ನೆ ಮಾಡ್ತಾಳೆ. ಆಗ ಆತ ಕೂಡ ಬೇರೆ ರೀತಿಯಲ್ಲಿ ಉತ್ತರ ಕೊಟ್ಟಂತಹ ವೇಳೆಯಲ್ಲಿ ಈಕೆ ಕೈಯಲ್ಲಿ ತಲವಾರನ್ನು ತಂದು ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾಳೆ. ಕಣ್ಣಿನ ಭಾಗಕ್ಕೆ ಕೂಡ ಒಂದು ಹರಿತವಾದ ಆಯುಧದಿಂದ ಹಲ್ಲೆ ಮಾಡ್ತಾರೆ. ತೀವ್ರವಾಗಿ ಗಾಯಗೊಂಡಂತಹ ಈ ಸಂದರ್ಭದಲ್ಲಿ ಎರಡನೇ ಹೆಂಡತಿ ಜೊತೆ ಬಂದು ಈ ರೀತಿಯಾಗಿ ಆಗಿರುವ ಬಗ್ಗೆ ಘಟನೆಗೆ ವಿಚಾರವಾಗಿ ತಿಳಿಸ್ತಾನೆ. ಆಗ ಇಬ್ಬರು ಸೇರಿ ಬಂದು ಜೆ ನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಒಂದು ಕೇಸನ್ನು ಕೂಡ ದಾಖಲಿಸಿಕೊಂಡು ತನಿಖೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಮೊದಲೇ ಮದುವೆ ಆಗಿದ್ದಂತಹ ಈ ವ್ಯಕ್ತಿ ಹೆಂಡತಿಯನ್ನು ಬಿಟ್ಟು ಬೇರೆ ಒಬ್ಬಳ ಜೊತೆ ಮದುವೆ ಆಗಿದ್ದಾನೆ ಅನ್ನುವಂಥ ಆರೋಪಕ್ಕೆ ಈಗ ಹಲ್ಲೆ ಮಾಡಿರುವಂಥದ್ದು. ಯಾಕಂದರೆ ಇಬ್ಬರು ಕೂಡ ಸಾಕಷ್ಟು ಬಾರಿ ಬೇರೆ ಬೇರೆ ರೀತಿಯಾದಂಥ ಒಂದು ಕ್ರೈಮ್ಗಳಲ್ಲಿ ಭಾಗಿಯಾಗ್ತಾ ಇದ್ರು. ಈಗ ಆತ ಇಲ್ಲ ಅನ್ನೋ ಕಾರಣಕ್ಕೆ ಆಕೆ ಈ ರೀತಿಯಾಗಿ ಮಾಡಿದ್ದಾಳೆ ಅಂತ ಹೇಳಿ ಈಗ ಹೇಳ್ತಾ ಇರುವಂಥದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಒಂದು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂತಹದ್ದು. ಸಚಿನ್, ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ